ನಮಸ್ಕಾರ ಎಲ್ರಿಗೂ. ಇವತ್ತು ಲಕ್ಷ್ಮೀ ದಶಾಕ್ಷರ ಮಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಲಕ್ಷ್ಮೀ ದಶಾಕ್ಷರ ಮಂತ್ರ ಅಂತ ಹೇಳಿದ್ರೆ ಇದೊಂದು ಮಹಾಲಕ್ಷ್ಮಿಗೆ ಸೇರಿದಂಥ ಮಂತ್ರ ಆಗಿರುತ್ತೆ. ಈ ಮಂತ್ರ ತುಂಬ ಪವರ್ಫುಲ್ ಆಗಿರುತ್ತೆ. ಅದೇ ರೀತಿ ಇದು ನಿಮ್ಗೇನಾದ್ರು ಸಿದ್ಧಿ ಆಯಿತು ಅಂತ ಹೇಳಿದ್ರೆ ಅಥವಾ ಪ್ರತಿದಿನ ನೀವು ಇದನ್ನ ಹೇಳ್ಕೊತಾ ಬಂದರೆ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಯೋಜನಗಳನ್ನ ಪಡ್ಕೋಬೋದು ಅಂತ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ಕೊಂಡು ಮುಂದಕ್ಕೆ ನೋಡ್ಕೊಂಡು ಹೋದರೆ ನಿಮಗೆ ಏನು ವಿಷಯ ಅಂತ ಅರ್ಥ ಆಗೋಲ್ಲ. ಆದ್ದರಿಂದ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಯಾಕೆಂತೇಳಿದ್ರೆ ಸಾಕಷ್ಟು ಜನ ಇದರ ಪ್ರಯೋಜನ ಪಡ್ಕೊಳ್ಳಿ ಅನ್ನೋ ಉದ್ದೇಶ. ಇನ್ನು ಇದು ಮಹಾಲಕ್ಷ್ಮಿ ದಶಾಕ್ಷರ ಮಂತ್ರ ಆಗಿರುತ್ತೆ. ಮಂತ್ರ ಹೀಗಿದೆ: ಓಂ ನಮಃ ಕಮಲವಾಸಿನ್ಯೈ ಸ್ವಾಹ. ಈ ಮಂತ್ರನ ನೀವು ಪ್ರತಿದಿನ ಹೇಳ್ಕೊಳ್ತಾ ಇರಬೇಕು. ಬೆಳಗ್ಗೆ ಆದರೂ ಹೇಳ್ಕೊಬೋದು ಅಥವಾ ಗೋಧೂಳಿ ಲಗ್ನದಲ್ಲಿ ಹೇಳ್ಕೊಬೋದು. ಯಾರಿಗೆಲ್ಲ ಬೆಳಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ಗೋಧೂಳಿ ಲಗ್ನದಲ್ಲಿ ಹೇಳಿದ್ರೆ ಆ ಸಮಯ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯ ಆಗಿರುತ್ತೆ. ಅಂಥ ಸಮಯದಲ್ಲಿ ನೀವು ದೇವ್ರ ಮುಂದೆ ಒಂದು ಪುಟ್ಟದಾಗಿ ದೀಪ ಹಚ್ಚಿ ನೈವೇದ್ಯ ಮಾಡಿ ಒಂದೊಳ್ಳೆ ಸುವಾಸನೆ ಇರೋಂಥ ಕಡ್ಡಿ ಕರ್ಪೂರಗಳೆಲ್ಲ ಹಚ್ಚಿ ದೇವರಿಗೆ ಪೂಜೆ ಮಾಡಿ ನಂತರ ನೀವು ಈ ಮಂತ್ರನ ಹೇಳ್ಕೊತಾ ಬಂದರೆ ನಿಮಗೆ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗುತ್ತೆ. ಇದು ಮುಂದಿನ ಪೀಳಿಗೆಗೂ ನಿಮಗೆ ಸಹಾಯ ಆಗುತ್ತೆ. ಹಾಗಿದ್ದರೆ ಈ ಮಂತ್ರದ ಅನುಷ್ಠಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ಇದ್ರದ್ದು ಪ್ರಯೋಜನಗಳು ಏನು ಅಂತ ತಿಳ್ಕೊಳ್ಳೋಣ. ಇದು ಮಹಾಲಕ್ಷ್ಮಿ ಮಂತ್ರನ ನೀವು ಪ್ರತಿದಿನ ಹೇಳ್ಕೊತಾ ಬಂದರೆ ಯಾರಿಗೆಲ್ಲ ಒಂದು ಊಟಕ್ಕೂ ಸ್ವಲ್ಪ ಸಮಸ್ಯೆ ಆಗಿದೆ, ನಮಗೆ ಕೈಲಿ ಹಣ ನಿಲ್ತಾ ಇಲ್ಲ, ತುಂಬ ಸಾಲಗಳಾಗಿದೆ, ಒಂದು ಇರೋಕ್ಕೂ ಮನೆ ಇಲ್ಲ, ಮತ್ತು ಎಲ್ಲೋದ್ರೂ ಬಡ್ಡಿ ಕಟ್ಟೋದೇ ಆಗಿರುತ್ತೆ, ಹಾಕೋಕ್ಕೊಂದು ವಾಲೆ ಕೂಡ ಇರಲ್ಲ, ಅಥವಾ ಒಂದು ಯಾವುದೇ ರೀತಿಯಾದ ಬಂಗಾರದ ಒಂದು ವಸ್ತು ಇಲ್ಲ ಮನೇಲಿ, ಬೆಳ್ಳಿ ವಸ್ತು ಇಲ್ಲ, ನಂತರ ಮನೇಲಿ ಎಷ್ಟೇ ದುಡಿದ್ರೂ ದುಡ್ಡು ಸಾಕಾಗ್ತಾ ಇಲ್ಲ, ಎಲ್ಲ ಬರೀ ಖರ್ಚಾಗ್ತಾ ಇರುತ್ತೆ, ಅಥವಾ ಸಾಲಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ನಮಗೊಂದು ಟೂ ವೀಲರ್ ಹೋಗಲಿ ಒಂದು ಸೈಕಲ್ ಕೂಡ ಇಲ್ಲ, ಈ ಥರ ಇರೋರು ಇದ್ದಾರೆ. ಇತ್ತೀಚೆಗೆಲ್ಲ ಕಾರ್ ತಗೊಳ್ಳೋರೇ ಇರ್ತಾರೆ, ಆದರೆ ಎಷ್ಟೋ ಜನಕ್ಕೆ ಸೈಕಲ್ ಕೂಡ ಇರಲ್ಲ. ಆ ಥರದ್ದು ಸಮಸ್ಯೆ ಏನಾರು ಇದ್ದರೆ, ಅಥವಾ ಹೊಲ ಗದ್ದೆಗಳಲ್ಲಿ ಸಮೃದ್ಧಿಯಾಗಿ ಬೆಳೆ ಬೆಳೆಯದೇ ಇರೋಂಥದ್ದು, ಅಥವಾ ಏನು ಬೆಳೆ ಹಾಕಿದ್ರೂ ಅದು ಅಲ್ಲೇ ನಾಶ ಆಗೋವಂಥದ್ದು, ಹುಳ ಉಪ್ಪಟೆಗಳು ತಿನ್ನೋದು, ಬೇರೆ ಏನಾದ್ರು ತೊಂದರೆ ಆಗೋದು, ಈ ಥರ ಎಲ್ಲ ಆಗ್ತಾಯಿರುತ್ತೆ. ಇದಕ್ಕೆ ನೀವು ಈ ಮಂತ್ರನ ಕೂಡ ಹೇಳಿ ಜಪ ಮಾಡಿಕೊಂಡ್ರೆ ನಿಮಗೆ ಅದು ಸಮೃದ್ಧಿಯನ್ನು ಕೊಡುತ್ತೆ. ಎಷ್ಟೋ ಜನಕ್ಕೆ ಒಂದು ಮನೆ ವ್ಯಾಪಾರಕ್ಕೆ ಇಟ್ಟಿರ್ತಾರೆ ಅಥವಾ ಜಾಗಗಳನ್ನ ವ್ಯಾಪಾರಕ್ಕೆ ಇಟ್ಟಿರ್ತಾರೆ, ಅದಕ್ಕೆ ಒಂದು ನ್ಯಾಯವಾಗಿ ಬೆಲೆ ಬರ್ತಾ ಇರಲ್ಲ, ಅಥವಾ ಒಂದು ಸರಿಯಾದ ಪಾರ್ಟಿ ಸಿಕ್ಕಿರಲ್ಲ, ಅಥವಾ ದುಡ್ಡು ಇಸ್ಕೊಂಡು ಮೋಸ ಮಾಡೋಂಥವ್ರಾಗಿರ್ಬೋದು, ಅಥವಾ ಜಾಗ ಅಥವಾ ಸೈಟ್ ತಗೊಂಡು ಅಥವಾ ಮನೆಗಳು ತಗೊಂಡು ದುಡ್ಡು ಕೊಡದೇ ಇರೋಂಥದ್ದು, ಈ ಥರದ್ದೆಲ್ಲ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳಿದ್ದರೆ ಈ ಮಂತ್ರನ ನೀವು ಸದಾಕಾಲ ಜಪ ಮಾಡ್ಬೋದು. ನಂತರ ಎಷ್ಟೋ ಮನೆಗಳಲ್ಲಿ ಅವತ್ತು ಏನು ದಿನಸಿ ತಂದು ಅವತ್ತು ಅಡುಗೆ ಮಾಡಿ ತಿನ್ನೋಂಥ ಒಂದು ಪರಿಸ್ಥಿತಿ ಇರುತ್ತೆ. ಬೆಳಗ್ಗೆಗಿದ್ರೆ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿದ್ರೆ ಸಂಜೆಗಿರಲ್ಲ, ಈ ಥರದೊಂದು ಪರಿಸ್ಥಿತಿ ಕೂಡ ಇರುತ್ತೆ. ಮನೆ ಮಕ್ಕಳಾಗಿರ್ಬೋದು, ಮನೆ ಗೃಹಿಣಿಯಾಗಿರ್ಬೋದು, ಅಥವಾ ಮನೆ ಯಜಮಾನನೇ ಆಗಿರ್ಬೋದು, ಹಸ್ಕೊಂಡಿರೋಂಥ ಪರಿಸ್ಥಿತಿ ಕೂಡ ಇರುತ್ತೆ. ಕೆಲವರು ಊಟ ಜಾಸ್ತಿ ಆಯಿತು ಅಂತ ಚೆಲ್ಲೋರು ಇರ್ತಾರೆ, ಆದರೆ ಎಷ್ಟೋ ಜನಕ್ಕೆ ಊಟ ಕೂಡ ಇರಲ್ಲ. ಅಂಥ ಸಂದರ್ಭದಲ್ಲೂ ನಿಮಗೆ ಈ ಮಂತ್ರ ತುಂಬ ಸಹಾಯಕ್ಕೆ ಬರುತ್ತೆ. ಯಾಕೆಂತೇಳಿದ್ರೆ ನೀವು ಅಷ್ಟಲಕ್ಷ್ಮಿಯರನ್ನ ನೀವು ಈ ಮಂತ್ರದಿಂದ ಒಲಿಸ್ಕೋಬೋದು. ಆಮೇಲೆ ಎಷ್ಟೋ ಮಕ್ಕಳು ಓದಿದ್ದು ತಲೆಗತ್ತಲ್ಲ, ಆ ಥರದ್ದೆಲ್ಲ ಇರುತ್ತೆ. ಓದಿನ ಬಗ್ಗೆ ಹೋಗಬೇಕು ಅಂತೇಳಿದ್ರೆ ನಾವು ಗುರುಗಳ ಬಗ್ಗೆ ಅಥವಾ ಸರಸ್ವತಿ ದೇವಿ ಮತ್ತು ಹಯಗ್ರೀವ ಈ ಥರ ಪೂಜೆ ಮಾಡಬೇಕಾಗುತ್ತೆ. ಆದರೆ ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ವಿದ್ಯೆ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ. ಯಾಕೆಂತೇಳಿದ್ರೆ ವಿದ್ಯಾಲಕ್ಷ್ಮಿ ಕೂಡ ಇದ್ದಾರೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಬೇಕು, ನೀವೊಂದು ಫ್ಯಾಕ್ಟ್ರಿ ಮಾಡ್ತಾಯಿರ್ತೀರ, ಬಿಸ್ನೆಸ್ ಮಾಡ್ತಾಯಿರ್ತೀರ, ಅಥವಾ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾಯಿರ್ತೀರ, ಅಥವಾ ಬೇರೆ ಏನಾದರೂ
ಸಣ್ಣ ಪುಟ್ಟ ವ್ಯವಹಾರನೇ ಮಾಡ್ತಾ ಇರ್ತೀರ, ಅದರಲ್ಲಿ ನಿಮಗೆ ಸಮೃದ್ಧಿ ಬರಬೇಕು. ಸಮೃದ್ಧಿ ಅಂತ ಹೇಳಿದ್ರೆ ಚೆನ್ನಾಗಿ ವ್ಯಾಪಾರ ಆಗಬೇಕು. ಅಲ್ಲಿ ಒಳ್ಳೆ ವ್ಯಾಪಾರ ಆಗೋದ್ರಿಂದ ನಿಮಗೆ ಸಾಕಷ್ಟು ಹಣ ಸಂಪಾದನೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಆದರೆ ಎಷ್ಟೋ ಕಾರಣಗಳಿಂದ ಇಂಥ ಪರಿಸ್ಥಿತಿ ಉಲ್ಟಾ ಆಗಿರುತ್ತೆ. ಅಂದರೆ ವ್ಯಾಪಾರ ಆಗಲ್ಲ, ಏನು ಬಂಡವಾಳ ಹಾಕಿರ್ತೀರ ಬಂಡವಾಳ ಕೂಡ ಬರಲ್ಲ, ಅಂಥ ಪರಿಸ್ಥಿತಿ ಕೂಡ ನೀವು ಎದುರಿಸ್ತಿರ್ತೀರ. ಅಂಥ ಸಂದರ್ಭದಲ್ಲೂ ನಿಮಗೆ ಈ ಮಂತ್ರ ಕೈ ಹಿಡಿಯುತ್ತೆ. ಎಷ್ಟೋ ಜನ ಬೇರೆ ಬೇರೆ ವಿಷಯಗಳಲ್ಲಿ, ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಎಲ್ಲ ಲಾಸ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕೆಲಸನೂ ಲಾಸ್ ಆಗ್ತಾ ಬರುತ್ತೆ. ಅಂಥದ್ದಕ್ಕೂ ಕೂಡ ಈ ಮಂತ್ರ ಆಗಿ ಬರುತ್ತೆ. ಇದು ಅಷ್ಟಲಕ್ಷ್ಮಿಯರ ಮಹಾಲಕ್ಷ್ಮಿ ದಶಾಕ್ಷರ ಮಂತ್ರ ಆಗಿರುತ್ತೆ. ಆದ್ದರಿಂದ ನೀವು ಅಷ್ಟಲಕ್ಷ್ಮಿಯರನ್ನು ಕೂಡ ನೀವು ಹೋಲಿಸ್ಕೋಬೋದು. ಮಂತ್ರ ಆಗಲೇ ಒಂದು ಸರಿ ಹೇಳಿದ್ದೀನಿ, ಓಂ ನಮಃ ಕಮಲವಾಸಿನ್ಯೇ ಸ್ವಾಹ. ಈ ಮಂತ್ರನ ನೀವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹೇಳ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ, ಗೋಧೂಳಿ ಲಗ್ನದಲ್ಲಾದರೂ ಮಾಡ್ಕೊಳ್ಳಿ, ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಕೊಳ್ಳಿ, ಅಥವಾ 9 ಗಂಟೆ ಒಳಗಾದರೂ ಈ ಮಂತ್ರನ ಜಪ ಮಾಡ್ಕೋಬೋದು. ಜಪ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ, ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಸಮಯ ಇಲ್ಲ ಅಂತ ಹೇಳೋರು ಸಂಜೆ ಟೈಮ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಬೆಳಗ್ಗೆ ಆಗೋದಿರೋರು, ಇಲ್ಲದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೂ ಏನು ಕೆಲಸ ಇರಲ್ಲ, ಅಂಥ ಟೈಮಲ್ಲಾದರೂ ಮಾಡ್ಕೋಬೋದು. ನಮಗೆ ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕಷ್ಟಪಡಲೇಬೇಕು. ಮಂತ್ರ ಹೇಳ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನೀವು ಚೆನ್ನಾಗಿ ಆಗಬೇಕಂದ್ರೆ ಕೆಲವೊಂದು ನಿಯಮನ ಪಾಲನೆ ಮಾಡಲೇಬೇಕಾಗುತ್ತೆ. ಆದ್ದರಿಂದ ಇದು ತುಂಬ ಏನು ರಿಸ್ಕ್ ಆಗಿದ್ದು ಅಂತ ನಮಗೇನು ಅನಿಸಲ್ಲ. ಆದರೆ ಕೆಲವ್ರಿಗೆ ಅನ್ಕೋಬೋದು ಕಷ್ಟ ಆಗುತ್ತೆ, ನಂಗೆ ಟೈಮ್ ಇಲ್ಲ ಅಂತ. ಆದರೆ ಟೈಮ್ ಅನ್ನೋದೆಲ್ಲ ಇರುತ್ತೆ, ನಾವು ಸೋಂಬೇರಿಗಳಾಗಿರ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೇಳ್ತಾರೆ? ನಿದ್ರೆ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ ಕೆಲವರಿಗೆ. ಅಂಥ ಟೈಮಲ್ಲಿ ಎದ್ದು ಮಾಡ್ಕೋಬೋದು. ಅಂಥ ಟೈಮಲ್ಲಿ ಯಾರಿಗೇನು ಕೆಲಸ ಇರಲ್ಲ ಅನ್ಕೋತೀನಿ. ಸಂಜೆ ಆದರೂ ಒಬ್ಬೊಬ್ಬರಿಗೆ ಟೈಮ್ ಇರುತ್ತೆ, ಆವಾಗಾದರೂ ಮಾಡ್ಕೋಬೋದು. ನೀವು ಚೆನ್ನಾಗಾಗಬೇಕಂದ್ರೆ ನೀವು ಮಾಡ್ಕೊಳ್ಳೇಬೇಕು ಅಲ್ವಾ? ಸರಿ, ಆಗಿದ್ದರೆ ಇದ್ರ ಪದ್ಧತಿ ಏನು ಈ ಮಂತ್ರದ್ದು ಅಂತ ಹೇಳಿದ್ರೆ, ನೀವು ಉತ್ತರಾಭಿಮುಖವಾಗಿ ಕೂತ್ಕೋಬೇಕು. ಸಂಜೆ ಅಥವಾ ಬೆಳಗ್ಗೆ ನಿಮ್ಮಿಷ್ಟ, ಯಾವಾಗಾದ್ರೂ ಕೂತ್ಕೊಳ್ಳಿ. ಆದರೆ ಬರೀ ನೆಲದಲ್ಲಿ ಕೂತ್ಕೋಬೇಡಿ, ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ. ದೇವ್ರ ಮನೆ ಮುಂದೆ ಆದರೂ ಕೂತ್ಕೊಳ್ಳಿ, ಇಲ್ವಾ ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಂಥ ಜಾಗದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಟೆರೆಸ್ ಮೇಲೆ ಮಾಡ್ತೀವಿ ಅಂದರೆ ಓಕೆ, ಅಲ್ಲಾದರೂ ಮಾಡ್ಕೊಳ್ಳಿ. ಪುಟ್ಟದಾದ ಲಕ್ಷ್ಮೀ ಮೂರ್ತಿ ಇರ್ಬೋದು, ಅಥವಾ ಫೋಟೋ ಇರ್ಬೋದು. ಫೋಟೋ ಕೂತ್ಕೊಂಡಿರೋಂಥ ಲಕ್ಷ್ಮೀ ಫೋಟೋನೇ ಆಗಬೇಕು, ಇಲ್ಲದ್ರೆ ಅಷ್ಟಲಕ್ಷ್ಮಿಯರ ಫೋಟೋ ಅಂತಲೂ ಬರುತ್ತೆ, ಅದಿಟ್ರೇನು ಒಳ್ಳೆಯದೇ. ಇಲ್ಲದ್ರೆ ಲಕ್ಷ್ಮೀ ಕಳಶ ಪ್ರಿಯೆ ಅಂತ ಹೇಳ್ತೀವಿ, ಕಳಶ ಇಟ್ಟಾದರೂ ನೀವು ಪೂಜೆ ಮಾಡ್ಬೋದು. ರೆಡ್ ರೋಸು ಅಥವಾ ಮಲ್ಲಿಗೆ ಹೂಗಳಿಂದ ಅಥವಾ ತಾವರೆ ಹೂಗಳು ಇದನ್ನ ಮುಡಿಸ್ಬೋದು ದೇವರಿಗೆ. ಒಂಥರ ಸುಗಂಧ ಭರಿತವಾದಂಥ ಕಡ್ಡಿ ಅಂದರೆ ಊದುಗಡ್ಡಿ, ಅಗರಬತ್ತಿ, ನಂತರ ಸಾಂಬ್ರಾಣಿ ಎಲ್ಲ ಹಾಕಬೇಕಾಗುತ್ತೆ. ಮಾಮೂಲಿ ಪೂಜೆ ಹೆಂಗೆ ಮಾಡ್ತೀರಾ ಆ ಥರನೇ ಮಾಡ್ಕೊಳ್ಳಿ. ಸಂಕಲ್ಪ ತೊಗೊಂಡು ಮಾಡ್ತೀನಿ ಅಂತೇಳಿದ್ರೆ ಇಷ್ಟು ದಿನ 21 ದಿನನೋ 48 ದಿನನೋ ಮಾಡ್ಕೊಳ್ಳಿ. 108 ಸರಿ ಜಪ ಮಾಡಬೇಕಾಗುತ್ತೆ, ಮಾಡ್ಕೊಳ್ಳಿ. ಇಲ್ಲ ನಾನು ಹಾಗೆ ಮಾಡ್ತೀನಿ ಅಂತೇಳಿದ್ರೆ ಖಂಡಿತ ಹಾಗೆ ಮಾಡಿ, ತೊಂದರೆ ಇಲ್ಲ. ಆದರೆ ಸಂಕಲ್ಪ ಇರಲೇಬೇಕು. ಸಂಕಲ್ಪ ಇಲ್ಲದ ಪೂಜೆ ವ್ಯರ್ಥ ಅಂತಲೇ ಅರ್ಥ. ಆದ್ದರಿಂದ ಸಂಕಲ್ಪ ತಗೊಳ್ಳಿ, ನಾನು ಇಷ್ಟು ಟೈಮು ಮಂತ್ರ ಹೇಳ್ಕೊತೀನಿ ಅಂತ. ನಂತರ ನಿಮ್ಮ ಮನೆ ದೇವ್ರನ್ನೆಲ್ಲ ನೆನೆಸ್ಕೊಂಡು, ಗಣೇಶನ ನೆನೆಸ್ಕೊಂಡು, ಗುರುಗಳಿದ್ದರೆ ಗುರುಗಳನ್ನ ನೆನೆಸ್ಕೊಂಡು ಈ ಮಂತ್ರನ ಹೇಳ್ಕೊತಾ ಬನ್ನಿ. ಒಂದು ಒಳ್ಳೆಯ ಶುಕ್ರವಾರ, ಪಂಚಮಿ ದಿನಗಳಲ್ಲಿ ಶುಕ್ರವಾರನೇ ಒಳ್ಳೆಯದು, ಅಥವಾ ಗುರುವಾರ ತುಂಬಾ ಒಳ್ಳೆಯದು. ನೆಕ್ಸ್ಟು ರವಿ ಪುಷ್ಯ ಬರ್ತಾಯಿದೆ, ಆವಾಗಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಭಾನುವಾರ ಬರ್ತಾಯಿದೆ 1ನೇ ತಾರೀಕಿಗೆ, ಆವಾಗಾದರೂ ಮಾಡ್ಕೋಬೋದು. ಆ ದಿನದಿಂದ ಪ್ರಾರಂಭ ಮಾಡಿ ಒಂದಿಷ್ಟು ದಿನ ಅಂತ, ಅಂದರೆ ಹೇಗೆ ಹೇಳಿದ್ದೀನಿ 21 ದಿನ ಅಥವಾ 48 ದಿನ ಅಂತ, ಆವಾಗ ಮಾಡ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಏನು ಮಾಡೋದು? ಹಣ್ಣುಗಳಾದರೂ ಇಡಿ, ದಾಳಿಂಬೆ ಇಡ್ತೀನಿ ರೆಡಿ, ಡ್ರೈ ಫ್ರೂಟ್ಸ್ ಆದರೂ ಇಡಿ, ಸ್ವೀಟ್ ಹಾಕಿದೆ ಏನಾದ್ರು ಇಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಡಿ. ಹಾಲಿನಿಂದ ಮಾಡಿದಂಥ ನೈವೇದ್ಯ ಏನಾದ್ರು ಇಡ್ಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದು ಇಡಿ, ಇಂಥದ್ದೇ ಅಂತ ಇಲ್ಲ. ಸಿಹಿ ಪದಾರ್ಥಗಳು, ತುಪ್ಪದಿಂದ ಮಾಡಿದ್ದು, ಹಾಲಿನಿಂದ ಮಾಡಿದ್ದು, ಈ ಡ್ರೈ ಫ್ರೂಟ್ಸ್ಗಳಾಗಲಿ, ಕಲ್ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ನಿಮಗೇನು ಅನುಕೂಲ ಆಗುತ್ತೆ ಅದಿಡಿ. ಅದಿಷ್ಟು ಇಟ್ಬಿಟ್ಟು ಲಾಸ್ಟಿಗೆ ದೀಪ ಎಲ್ಲ ಪೂಜೆ ಎಲ್ಲ ಆಗಿ ಜಪ ಎಲ್ಲ ಮುಗಿದ್ಮೇಲೆ ಒಂದು ಕೆಂಪು ಅಕ್ಷತೆನ ದೇವಿ ಮುಂದೆ ದೇವಿಗೆ ಹಾಕಿ. ಇಷ್ಟು ಮಾಡ್ಕೋತಾ ಬನ್ನಿ. ಇಲ್ಲ ನನಗೆ ಇದನ್ನ ಸಂಕಲ್ಪ ಮಾಡ್ಕೊಳ್ಳಲ್ಲ, ಡೈಲಿ ಹೇಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಪೂಜೆ ಮಾಡೋ ಟೈಮಲ್ಲಿ ಒಂದು 11 ಸರಿ ಅಥವಾ 21 ಸರಿ ಆದರೂ ಹೇಳ್ಕೊಳ್ಳಿ. ಸಮಯ ಇರೋರು 108 ಸರಿ ಆದರೂ ಹೇಳ್ಕೊಬೋದು. ಆದರೆ
ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನ ಅಂತ ಸಾಧನೆ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಡೈಲಿ ಪೂಜೆ ಮಾಡೋದಕ್ಕೆ ಈ ಮಂತ್ರನ ಹೇಳ್ಕೊಬೋದು. ಆದರೆ 21 ಸರಿ ಇಲ್ಲಾಂದರೆ 108 ಸರಿ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸಾಕಷ್ಟು ಜನರ ಕೈ ಹಿಡ್ದಿದೆ ಈ ಮಂತ್ರ. ಆ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಆದ್ದರಿಂದ ನಿಮಗೆ ಸಂಪತ್ತು, ಸಮೃದ್ಧಿ, ಮನೆ, ನಿಮಗೆ ಯೋಗ ಭೋಗ ಬೇಕು ಅಂತ ಹೇಳಿದ್ರೆ ಒಂಚೂರು ಕಷ್ಟ ಬಂತ ಏನಿಲ್ಲ, ಬಟ್ ಕಷ್ಟ ಅಂತ ಅಂದ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟಪಡಿ. ಇವೆಲ್ಲ ಏನು ಕಷ್ಟ ಅಂತ ಅನಿಸಲ್ಲ. ಅದು ಯಾಕೆ ಕಷ್ಟ ಅಂತ ಅನಿಸುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ನಿಮಗೂ ಒಳ್ಳೆಯದಾಗಬೇಕು, ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ಥರ ಮಾಡಿ. ನಂತರ ಇದು ಹೆಣ್ಮಕ್ಳಾದ್ರೂ ಮಾಡ್ಕೋಬೋದು ಅಥವಾ ಗಂಡು ಮಕ್ಕಳಾದ್ರೂ ಮಾಡ್ಕೋಬೋದು, ಯಾರಾದರೂ ಮಾಡ್ಕೋಬೋದು. ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರ. ಒಂದು ಒಳ್ಳೆಯದು ಅಂತ ಆಗುತ್ತೆ ನಿಮಗೆ, ನಿಮ್ಮ ಮನೆಗೆಲ್ಲ. ಮಾಡ್ಕೊಳ್ಳಿ, ಕಷ್ಟದಲ್ಲಿರೋರು ಈ ಥರದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರ ತಿಳಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.